ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬಿಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ಹಾಗಲಕಾಯ್ದು ಪಲ್ಯ ಮಾಡ್ತಾ ಇದ್ದೇನೆ. ಸಿಂಪಲ್ಲಾಗಿ ಹಾಗಲಕಾಯ್ದು ಪಲ್ಯ. ಕೆಲವರು ಹಾಗಲಕಾಯಿ ಅಂದರೆ ದೂರ ಉಳಿತಾರೆ, ಯಾಕಂದರೆ ಅದು ತುಂಬ ಕಹಿ ಅಲ್ವಾ. ಬಟ್ ಇದು ಕಹಿ ತೆಗೆದು ಎಂಥವರಾದರೂ ಹಾಗಲಕಾಯಿ ಪಲ್ಯ ತಿಂತಾರೆ. ಆ ರೀತಿ ಮಾಡ್ತಾ ಇದ್ದೇನೆ. ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ 2 ಹಾಗಲಕಾಯಿ ತಗೊಂಡು ಚಂದ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸಣ್ಣ ಸಣ್ಣ ಮಾಡಿ. ಅದಕ್ಕೆ ಉಪ್ಪು ಹಾಕಿ ಒಂದು 5 ನಿಮಿಷ ಬಿಟ್ಟಿದ್ದೇನೆ. ಆವಾಗ ಉಪ್ಪು ನೀರು ಬಿಟ್ಕೊಳ್ಳತ್ತೆ. ಚಂದ ಮಾಡಿ ಹಿಚಕಿ ಅದರ ರಸ ತೆಗಿಬೇಕು ನಾವು. ಇದಕ್ಕೆ ನೀರು ಮಿಕ್ಸ್ ಮಾಡಲಿಕ್ಕಿಲ್ಲ, ಖಾಲಿ ಉಪ್ಪಲ್ಲಿ 2-3 ಸಲ ರಸ ತೆಗೆದಿದ್ದೇನೆ. ಆಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ, ಕಡಲೆಬೇಳೆ ಹಾಕ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಇದು ಫಸ್ಟಿಗೆ ಒಗ್ಗರಣೆ ಇಟ್ಟುಕೊಂಡು ನಾವು ಉಪ್ಪು ನೀರಲ್ಲಿ ತೊಳೆದು ಆ ಹಾಗಲಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೇನೆ. ಇದನ್ನು ಚಂದ ಮಾಡಿ ಹುರಿತಾ ಇದ್ದೇನೆ. ಇವಾಗ ನಾವು ಕಹಿ ತೆಗೆದಿಟ್ಕೊಂಡಿದ್ದೇವಲ್ಲ, ಆ ಹಾಗಲಕಾಯಿಯನ್ನು ಒಗ್ಗರಣೆಗೆ ಹಾಕ್ಕೊಂಡು ಚಂದ ಮಾಡಿ 1-2 ನಿಮಿಷ ಹುರ್ಕೊಳ್ತಾ ಇದ್ದೇನೆ. ಇವಾಗ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೇನೆ. ಈ ಪಲ್ಯಕ್ಕೆ ಹುಳಿ ಹೆಚ್ಚವೇ ಹಾಕ್ಕೊಳ್ಳಿ. ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಹುಳಿ ಹೆಚ್ಚವೇ ಇರಲಿ. ಆಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರಲ್ಲಿ ಬೆಲ್ಲ ಎಲ್ಲ ಚೆಂದಾಗಿದ್ದರಲ್ಲೇ ಕರಗಬೇಕು. ಚಂದ ಸ್ವಲ್ಪ ಪಾಕ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ. ಉಪ್ಪು ಬೇಕಿದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಆಲ್ರೆಡಿ ಇದು ಉಪ್ಪು ನೀರಲ್ಲಿ ನೆಂದಿರುವ ಕಾರಣ ಎಷ್ಟು ಬೇಕೋ ಅಷ್ಟೇ ಒಂದು ಜಸ್ಟ್ ಬಾಯಿಗೆ ಹಾಕ್ಕೊಂಡು ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೊಳ್ಳಿ. ನಾನಿಲ್ಲಿ ಖಾರಕ್ಕೆ ಸಾರನ್ನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಫ್ರೆಶ್ ಮನೇಲೇ ಮಾಡಿ ಹಾಕ್ಕೊಳ್ತಾ ಇರೋದು. ನೀವು ಬೇಕಾದರೆ ರೆಡಿಮೇಡ್ ಪೌಡ್ರ್ ಹಾಕ್ಕೊಳ್ಬೋದು ಸಾರನ್ನ ಹುಡಿ. ಪಾಕ ಎಲ್ಲ ಬಂದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು 1-2 ನಿಮಿಷ ಚೆಂದ ಮಾಡಿ ಹುರ್ಕೊಳ್ತಾ ಇದ್ದೇನೆ. ಇದಾದರೆ ನಮ್ಮದು ಹಾಗಲಕಾಯಿ ಪಲ್ಯ ರೆಡಿ. ಗಂಜಿ ಊಟದ ಜೊತೆಯೂ ಆಗ್ಬೋದು, ಸಾರಿನ ಜೊತೆಯೂ ಆಗ್ಬೋದು, ಅಥವಾ ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಕೂಡ ಇದನ್ನು ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ಸ್ವಲ್ಪ ಇಂಗಿನ ಹುಡಿ ಕೂಡ ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮದು ಪಲ್ಯ ರೆಡಿ. ಒಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಸೇವ್.